ಅದೆಷ್ಟೋ ಪ್ರಯಾಣಿಕರನ್ನ ಸರಿಯಾದ ಸಮಯಕ್ಕೆ ಸುರಕ್ಷಿತವಾಗಿ ಮನೆಗೆ ಬಿಡೋ ಕೆಲಸ ಆಟೋ ಚಾಲಕರು ಮಾಡ್ತಾರೆ. ಆದ್ರೀಗ ಆಟೋ ಗ್ಯಾಸ್ ಬೆಲೆ ಏರಿಕೆಯಿಂದ ತಮ್ಮ ಬದುಕಿನ ಬಂಡಿ ಸಾಗಿಸಲಾಗದೆ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ LPG ದರ ಮತ್ತಷ್ಟು ದುಬಾರಿಯಾಗಿರೋದ್ರಿಂದ ಚಾಲಕರು ಕಂಗಾಲಾಗಿದ್ದಾರೆ. ಆಟೋ ಚಾಲಕರಿಗೂ ತಟ್ಟಿದ ಬೆಲೆ ಏರಿಕೆ ಬಿಸಿ. ಕಮರ್ಷಿಯಲ್ ಸಿಲಿಂಡರ್ ಮೇಲಿನ ದರ ಏರಿಕೆ ಬೆನ್ನಲ್ಲೇ ಇದೀಗ ಆಟೋ LPG ದರ ಕೂಡ ಏರಿಕೆ ಆಗಿರುವಂತದ್ದು. 1 ಲೀಟರ್ಗೆ ಬರಾಬರಿ 95 ರೂಪಾಯಿ 24 ಪೈಸೆ. ಇಂದಿನಿಂದ ಆಟೋ LPG 5.73 ಪೈಸೆ ಏರಿಕೆ. ಈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನು ಕೂಡ ಧಿಕ್ಕರಿಸ್ತೀವಿ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ಇದರ ನಡುವೆ ಬಡಪಾಯಿ ಆಟೋ ಚಾಲಕರಿಗೂ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಈಗಾಗಲೇ LPG ಸಿಗದೆ ಪ್ರತಿನಿತ್ಯ ಬಂಕಳ ಮುಂದೆ ಗಂಟೆಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತು ಹೈರಾಣಾಗಿ ಹೋಗಿದ್ದಾರೆ. ದಿನವಿಡೀ ದುಡಿದ್ರೂ ಕನಿಷ್ಠ 500 ರೂಪಾಯಿ ಕೂಡ ಉಳಿಸಲಾಗ್ತಿಲ್ಲ. ಇಂಥ ಸಂಕಷ್ಟದ ನಡುವೆ ಇವತ್ತಿನಿಂದ ಆಟೋ LPG ದರ ಮತ್ತಷ್ಟು ದುಬಾರಿಯಾಗಿದೆ. ಸರ್ಕಾರಿ ಸ್ವಾಮ್ಯದ ಆಟೋ LPG ಬಂಕ್ಗಳಲ್ಲಿ ಮೊದಲು ಪ್ರತಿ ಲೀಟರ್ಗೆ 89 ರೂಪಾಯಿ 35 ಪೈಸೆ ಇತ್ತು. ಇವತ್ತು 5 ರೂಪಾಯಿ 73 ಪೈಸೆ ಹೆಚ್ಚಳವಾಗಿದೆ. ಇದರೊಂದಿಗೆ ಪ್ರಸ್ತುತ ಆಟೋ LPG ದರ ಪ್ರತಿ ಲೀಟರ್ಗೆ 95 ರೂಪಾಯಿ 8 ಪೈಸೆಗೆ ಏರಿಕೆಯಾಗಿದೆ. ಸರ್ಕಾರಿ ಸ್ವಾಮ್ಯಗಳಲ್ಲಿ ಈ ದರ ಇದೆ. ಆದರೆ ಖಾಸಗಿ ಬಂಕ್ಗಳಲ್ಲಿ ಲೀಟರ್ಗೆ ಈಗಾಗಲೇ 120 ರೂಪಾಯಿಗಿಂತ ಹೆಚ್ಚು ಬೆಲೆ ಇದ್ದು ಇದು ಮತ್ತಷ್ಟು ಹೆಚ್ಚಳವಾಗಲಿದೆ. ಈಗಷ್ಟೇ ಆಟೋ LPG ನಿಧಾನವಾಗಿ ಸಿಗ್ತಿದೆ ಅನ್ನುವಂತ ಸಂದರ್ಭದಲ್ಲಿ ಏಕಾಏಕಿ ಇವತ್ತು ಬೆಳಗಿನಿಂದಲೇ 5 ರೂಪಾಯಿ 73 ಪೈಸೆ 1 ಲೀಟರ್ಗೆ ದರವನ್ನ ಏರಿಕೆ ಆಗಿರುವಂತದ್ದು. ಆಟೋ LPG ಬೆಲೆ ಹೆಚ್ಚಳ ವಿರುದ್ಧ ಚಾಲಕರು ಕೆಂಡ ಬಡ್ಡಲರಾಗಿದ್ದಾರೆ. ಈಗಾಗಲೇ ಜೀವನ ಮಾಡಲು ಕಷ್ಟವಾಗ್ತಾ ಇದೆ. ಹೀಗೆ ಆದ್ರೆ ಆಟೋ ಓಡಿಸೋದನ್ನ ಬಿಟ್ಟು ಕೂಲಿ ಕೆಲಸ ಮಾಡಬೇಕಾಗತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವು ಆಟೋ ಚಾಲಕರು ಮುಂದಿನ ದಿನಗಳಲ್ಲಿ ಸಚಿವರಿಗೆ ಎಲ್ಲಾ ಕಡೆಗಳಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಸಿದ್ದಾರೆ. 1 ಲೀಟರ್ಗೆ ಬರಾಬರಿ 95 ರೂಪಾಯಿ 24 ಪೈಸೆ. ಇವ್ರು ಕೊಡುವಂತದ್ದು 36 ರೂಪಾಯಿ ಕಿಲೋ ಒಂದು ಮಿನಿಮಮ್ ದರ, 18 ರೂಪಾಯಿ ಕಿಲೋಮೀಟರ್. ಇದ್ರ ಜೊತೆಯಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಕೂಡ ತುಂಬಾ ಇದೆ. ನಾವೆಲ್ಲ ಯಾರ ಒಳಗಡೆ ಬದುಕ್ತಾ ಇದೀವಿ ಅಂತಕ್ಕಂಥದ್ದು ದೊಡ್ಡ ಒಂದು ಪ್ರಶ್ನೆ ಆಗಿ ಕಾಡುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಗೂಬೆ ಮೇಲೆ ಕೂರಿಸುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಗೂಬೆ ಮೇಲೆ ಕೂರಿಸುತ್ತೆ. ಇವರಿಬ್ಬರು ಮಧ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು LPG ಆಟೋ ಚಾಲಕರುಗಳು ವಿನಾಶದ ದಾರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಮ್ಗೆ ಏನ್ ತೊಂದರೆ ಆಗಲ್ಲ. ಆಟೋ ಚಾಲಕರುಗಳ ಜೀವನ ಜೊತೆಯಲ್ಲಿ ಆಟ ಆಡ್ತಿರತಕ್ಕಂಥ ಸರ್ಕಾರಗಳಿಗೆ ಎಲ್ಲೆಲ್ಲಿ ಮಿನಿಸ್ಟರ್ಗಳು ಸಿಗ್ತಾರೆ ಅಲ್ಲೇ ನಾವು ಕಪ್ಪು ಬಾವುಟವನ್ನ ಮುಖಾಂತರವಾಗಿ ಈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನು ಕೂಡ ಧಿಕ್ಕರಿಸ್ತೀವಿ. ಬಾಕಡಿ ರೋಡ್ ಟೋಲ್ ಗೇಟ್ ಬಳಿ ಇರೋ LPG ಬಂಕ್ಗಳಲ್ಲಿ ಸ್ಟಾಕ್ ಖಾಲಿಯಾಗಿದೆ. ಆಟೋ ಚಾಲಕರು ಪರದಾಡುವಂತಾಗಿದೆ. ಗ್ಯಾಸ್ ಅಭಾವ ಉಂಟಾಗಿ ಆಟೋ ಚಾಲಕರಿಗೆ 1.5 ತಿಂಗಳಾಯಿತು. ಆದರೆ ಇನ್ನೂ ಅದಕ್ಕೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಆದರೆ ಈ ಒಂದು ಪರಿಸ್ಥಿತಿ ಏನಿದೆ ಅದು ಮತ್ತಷ್ಟು ಬಿಗಡಾಯಿಸೋ ಥರ ಕಾಣ್ತಾ ಇದೆ. ಯಾಕಂದರೆ ನಾನೀಗ ಮಾಗಡಿ ರೋಡ್ನಲ್ಲಿರುವ ಟೋಲ್ ಗೇಟ್ ಬಳಿ ಇರುವ LPG ಗ್ಯಾಸ್ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವತ್ತು ಸಿಚುವೇಶನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ALP ಗ್ಯಾಸ್ ಮಾರಾಟ ನಿಲ್ಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಸೊ ಸೇಲ್ಸ್ ಕ್ಲೋಸ್ ಅನ್ನೋ ಬೋರ್ಡನ್ನು ಹಾಕಿರುವಂಥದ್ದು. ಈಗಾಗಲೇ ದೈನಂದಿನ ಖರ್ಚು, ವಾಹನದ ನಿರ್ವಹಣೆ, EMI, ಇನ್ಶೂರೆನ್ಸ್ ಮೊದಲಾದ ವೆಚ್ಚಗಳನ್ನು ಹೊತ್ಕೊಂಡು ಸಾಗ್ತಾ ಇರೋ ಚಾಲಕರಿಗೆ ಇಂಥ LPG ದರ ಏರಿಕೆ ಸಂಕಷ್ಟ ಹೆಚ್ಚಿಸಿದೆ. ಆಟೋ ಚಾಲಕರು ಬಾಡಿಗೆ ಮೊತ್ತ ಜಾಸ್ತಿ ಮಾಡಲು ಚಿಂತನೆ ನಡೆಸಿದ್ದಾರೆ. ಇದರ ಪರಿಣಾಮ ಪ್ರಯಾಣಿಕರ ಮೇಲೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.